ಇನ್ನು ದೀಪ ಆರುವ ಮುನ್ನ ಹೆಚ್ಚು ಉರಿಯುತ್ತದೆ. ಕೇಸ್ ರಿಓಪನ್ ಬಗ್ಗೆ ಬಿಜೆಪಿ ನಾಯಕ ಪಿ ರಾಜೀವ್ ಕಿಡಿಕಾರಿರೋದು. ಅಂದ್ರೆ ಪಿ ರಾಜೀವ್ ಈಗ ಮೊನ್ನೆ ತಾನೇ ರಾಜ್ಯ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಅವರನ್ನ ಆಯ್ಕೆ ಮಾಡಲಾಗಿದೆ. ಸೊ ಅವರು ಈ ವಿಚಾರವಾಗಿ ಕಿಡಿಕಾರ್ತಾ ಇದ್ದಾರೆ. ರಾಜ್ಯ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಕೂಡ ಆಗಿರುವಂತ ಪಿ ರಾಜೀವ್ ಕೇಸ್ ರಿಓಪನ್ ಆಗಿದೆ ಅನ್ನುವಂತ ವಿಚಾರವಾಗಿ ಪಿ ರಾಜೀವ್ ಹೀಗೆ ಕಿಡಿಕಾರ್ತಾ ಇದ್ದಾರೆ. ವಿನಾಶಕಾಲೆ ವಿಪರೀತ ಬುದ್ಧಿ ಅನ್ನುವಂತಾಗ್ತಾ ಇದೆ. ಕಾಂಗ್ರೆಸ್ ಅಂತ ಅಂದ್ರೆ ಅದೇನ್ ಭಯ ಪಡಬೇಕು ಅನ್ನುವಂತ ರೀತಿಯಾಗಿ ಸನ್ನಿವೇಶ ಹುಟ್ಟಿಸ್ತಾ ಇದ್ದೀರಾ. ಹಿಂದೂಗಳು ಭಯ ಪಡಬೇಕು ಅಂತ ಇದನ್ನೆಲ್ಲ ಮಾಡ್ತಾ ಇದ್ದೀರಾ. ದತ್ತಪೀಠದ ಕೇಸ್ ರಿಓಪನ್ ಮಾಡುವ ಮೂಲಕ ಹಿಂದೂಗಳ ಮೇಲೆ ಎಷ್ಟು ಅಸೂಯೆ ಇದೆ ನಿಮ್ಗೆ ಅನ್ನುವಂಥದ್ದು ಇಲ್ಲಿ ತೋರಿಸ್ತಾ ಇದೆ. ಸರ್ಕಾರ ಯಾಕೆ ಈ ರೀತಿಯಾಗಿ ಚೆಲ್ಲಾಟ ಆಡ್ತಾ ಇದೆ ಅಂತ ವಾಗ್ದಾಳಿಯನ್ನು ನಡೆಸಿದ್ದಾರೆ ರಾಜ್ಯ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್. ಈ ಸರ್ಕಾರ ಜನತೆಯ ಭಾವನೆಯ ಜೊತೆಗೆ ಚೆಲ್ಲಾಟವನ್ನ ಆಡ್ತಾ ಇದೆ. ನಾಳೆ ಕರ್ನಾಟಕದಲ್ಲಿ ಬಹಳ ದೊಡ್ಡ ಅಶಾಂತಿಯ ವಾತಾವರಣವನ್ನ ನಿರ್ಮಾಣ ಮಾಡಲಿಕ್ಕೆ ಸರ್ಕಾರನೇ ಮುಂದೆ ಆಗ್ತಾ ಇದೆ ಅನ್ನುವಂತಹ ಆರೋಪವನ್ನ ಈ ಸರ್ಕಾರದ ಮೇಲೆ ಮಾಡ್ತೇನೆ. ದತ್ತಪೀಠದ ಪ್ರಕರಣಗಳು ಮುಕ್ತಾಯವಾಗಿದ್ದವು. ಅವುಗಳನ್ನು ಮತ್ತೆ ರಿಓಪನ್ ಮಾಡೋದ್ರ ಮೂಲಕ ಕಾಂಗ್ರೆಸ್ಸಿನ ಮನಸ್ಸಿನಲ್ಲಿ ಹಿಂದೂಗಳ ಬಗ್ಗೆ ಅದು ಎಷ್ಟು ದ್ವೇಷ ಕಾರ್ತಾ ಇದೆ ಅನ್ನೋದನ್ನ ತೋರಿಸ್ಕೊಡ್ತಾ ಇದೆ. ಯಾಕೆ ಈ ಸರ್ಕಾರ ಹಿಂದೂಗಳನ್ನು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಗುರಿಯಾಗಿ ಇಟ್ಟುಕೊಂಡು ಅವರಿಗೆ ತೊಂದರೆಯನ್ನ ಕೊಡುವಂತಹ ನೀಚ ಮಟ್ಟಕ್ಕೆ ಇಳಿದಿದೆ? ಇಡೀ ಭಾರತ ದೇಶ ಅಲ್ಲ, ಇಡೀ ಜಗತ್ತು ಜನವರಿ 22ರ ಆ ಕ್ಷಣಕ್ಕೆ ಸಂಭ್ರಮಿಸ್ತಾ ಇರುವಂತಹ ಈ ಸಂದರ್ಭದಲ್ಲಿ ಯಾಕೆ ಸರ್ಕಾರ ಚೆಲ್ಲಾಟ ಆಡ್ತಾ ಇದೆ? ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿಯನ್ನ ಮಾಡ್ತಾನೆ, ಜನತೆಯ ಭಾವನೆಗಳ ಜೊತೆಗೆ ನೀವು ಈ ರೀತಿಯ ಹುಚ್ಚಾಟದ ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಡಿ. ದೀಪ ಆರುವ ಸಂದರ್ಭದಲ್ಲಿ ಹೆಚ್ಚು ಉರಿಯುತ್ತೆ. ನಿಮ್ಮ ನಡವಳಿಕೆಯನ್ನ ನೋಡಿದಾಗ ಈ ಸರ್ಕಾರಿ ಸಂಸ್ಥೆಗಳನ್ನ, ಪೊಲೀಸ್ ಇಲಾಖೆಯನ್ನ ಜನತೆಯ ಮೇಲೆ ಛೂ ಬಿಟ್ಟು ನಮ್ಮ ಜೊತೆಗೆ ಹಿಂದೂ ಪರ ಸಂಘಟನೆಗಳಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಪ್ರಕರಣಗಳಲ್ಲಿ ಕೋರ್ಟ್ನಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಾದ ಹೂಡ್ತಾ ಇರುವಂಥವ್ರು ಸುಧಾಕರ್ ಅವರು ನಮ್ಮ ಜೊತೆಗಿದ್ದಾರೆ, ವಕೀಲರು. ಸುಧಾಕರ್ ಅವರೇ, ಈ ಪರ್ಟಿಕ್ಯುಲರ್ ಕೇಸಲ್ಲಿ ಏನಾಗಿರೋದು ಈಗ ಅಂತ ಹೇಳಿ, ಯಾಕಂದ್ರೆ ಈಗ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿತ್ತು ಅನ್ನೋದು ಹಿಂದೆ ಎಲ್ಲ ನಾವು ಕೇಳ್ಪಡ್ತಾ ಇದ್ವಿ. ಇದು ಹೇಗೆ ಕೇಸ್ ಈಗ ಮತ್ತೆ ರಿಓಪನ್ ಅಂತ ಕನ್ಸಿಡರ್ ಮಾಡೋಕ್ಕಾಗುತ್ತೆ? ಏನ್ ಕತೆ ಇದು? ಇದು ಡಿಸೆಂಬರ್ 2017 ಇಸ್ವಿ 3ನೇ ತಾರೀಕಂದು ದತ್ತ ಜಯಂತಿ ಸಂದರ್ಭದಲ್ಲಿ ಪೊಲೀಸರು ಒಂದು ಪ್ರಕರಣವನ್ನ ದಾಖಲಿಸಿರ್ತಾರೆ. ಆ ಪ್ರಕರಣ ಏನಂತಂದ್ರೆ ನಿಷೇಧಿತ ಪ್ರದೇಶದಲ್ಲಿ ಭಗವಾನ್ ಧ್ವಜವನ್ನ ಹಾರಿಸಿರು ಅಂತೇಳಿ ಆರೋಪ ಇದೆ. ಓಕೆ. ಆ ಸಂದರ್ಭದಲ್ಲಿ FIR ಆಗುತ್ತೆ. FIR ಆದ್ಮೇಲೆ ಏನು 14 ಜನ ಆರೋಪಿಗಳು ಮತ್ತೆ ಅದರಲ್ಲಿ A1 ತುಡುಕೂರು ಮಂಜು ಅನ್ನೋರ್ನ ಆರೋಪಿಸಿರ್ತಾರೆ. ನಂತರದಲ್ಲಿ ಅವರು ಜಾಮೀನ್ ತಗೊಳ್ತಾರೆ ಕೋರ್ಟಲ್ಲಿ. ಜಾಮೀನ್ ತಗೊಂಡ್ಮೇಲೆ 2017 ಇಸ್ವಿನಲ್ಲಿ ಜಾಮೀನ್ ಆಗಿದ್ರು ಕೂಡ ಪೊಲೀಸರು ಅದ್ರ ಬಗ್ಗೆ FIR ನ ಮುಂದುವರ್ಸಲ್ಲ, ಯಾವುದೇ ತನಿಖೆ ಮಾಡಿ ರಿಪೋರ್ಟ್ ಕೊಡಲ್ಲ ಕೋರ್ಟಿಗೆ. ಓಕೆ. ಹಾಗೆ ಬಾಕಿ ಉಳಿಸ್ಕೊಂಡಿದ್ರು. 2023 ಡಿಸೆಂಬರ್ ಏನು ಕಳೆದ ತಿಂಗಳಲ್ಲಿ ಅದಕ್ಕೆ ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ಓಕೆ. ಇದು ಸುಮಾರು ಇಷ್ಟು ವರ್ಷ ತಡವಾಗಿದೆ. ಅದಕ್ಕೆ ಯಾವುದೇ ಕಾರಣಗಳನ್ನು ಕೂಡ ಅವರು ಕೊಟ್ಟಿಲ್ಲ. ಓಕೆ. ಅಂದ್ರೆ ಈಗ ಆ ಕೇಸನ್ನ ಹಿಂದೆ ಏನಾದ್ರೂ ಇವರು ಸಂಪುಟ ಸಭೆಯಲ್ಲಿ ಈ ಕೇಸನ್ನ ವಾಪಸ್ ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಏನಾದ್ರು ಡಿಸಿಷನ್ ಇತ್ತಾ? ಈಗ ಬೇರೆ ಬೇರೆ ಕೇಸಸ್ ಹೌದು, ದತ್ತ ಜಯಂತಿ ಸಂದರ್ಭದಲ್ಲಿ ಮತ್ತೆ ಹಿಂದೂ ಸಂಘಟನೆ ಮೇಲೆ ಯಾವುದೇ ಪ್ರಕರಣ ದಾಖಲಾದಗಳನ್ನೆಲ್ಲ ಹಿಂದಿನ ಸರ್ಕಾರ ವಾಪಸ್ ತೆಗೆಯಕ್ಕೆ ಕೊಟ್ಟಿತ್ತು. ಆದ್ರೆ ಈ ಪ್ರಕರಣದಲ್ಲಿ ಏನಾಗಿತ್ತು ಅಂದ್ರೆ ಅವರು ಚಾರ್ಜ್ ಶೀಟ್ ಸಲ್ಲಿಸದಲ್ಲೇ ಇದ್ದಿದ್ರಿಂದ ಇದು ವಾಪಸ್ ತೆಗಿಲಿಲ್ಲ. ಇದನ್ನ ಒಂದ್ ವೇಳೆ ಇದಕ್ಕೂ ಚಾರ್ಜ್ ಶೀಟ್ ಅವಾಗ್ಲೇ ಹಾಕಿದ್ರೆ ಇವರು ಇದನ್ನ ವಾಪಸ್ ತಕ್ಕೊಳ್ಳೋರು. ಓಕೆ. ಓಕೆ. ಬಟ್ ಇದನ್ನ ಉದ್ದೇಶಪೂರ್ವಕವಾಗಿ ಅದನ್ನ ತನಿಖೆನೂ ಮಾಡ್ದಲ್ಲೇ ಪೆಂಡಿಂಗ್ ಇಟ್ಟು ಈಗ ಉದ್ದೇಶಪೂರ್ವಕವಾಗಿ ಚಾರ್ಜ್ ಶೀಟ್ ಹಾಕಿರೋದು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಅಲ್ಲ, ಈಗ ಹಿಂದೆ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಅಕಸ್ಮಾತ್ ಚಾರ್ಜ್ ಶೀಟ್ ಈಗ ತೀರಾ ಮೊನ್ನೆ ತನಕ ಚಾರ್ಜ್ ಶೀಟ್ ಹಾಕ್ಬಿಟ್ಟಿದ್ರೆ ಹಿಂದಿನ ಸಂಪುಟ ಸಭೆಯಲ್ಲಿ ಅವ್ರ ಸರ್ಕಾರ ತೆಗೆಯಕ್ಕೆ ಅವಕಾಶ ಇತ್ತು. ವಿಡ್ರಾ ಹೋಗಿರೋದು ಖಂಡಿತ ವಿಡ್ರಾ ಆಗಿರೋದು. ವಿಡ್ರಾ ಸಾರಿ ವಿತ್ಡ್ರಾ ಆಗಿರೋದು, ಇದು ವಾಪಸ್ ಆಗಿರೋದು. ಎಕ್ಸಾಕ್ಟ್ಲಿ ಆಗಿರೋದು. ಎಕ್ಸಾಕ್ಟ್ಲಿ ಆಗಿರೋದು. ಹೌದೌದು. ಬಹುಶಃ ಆ ಟೈಮಲ್ಲಿ ಅವರು ಸ್ವಲ್ಪ ಗಮನ ಕೊಟ್ಟಿಲ್ಲ. ಇವರು ಅಕಸ್ಮಾತ್ ಏನಾದ್ರು ದ್ವೇಷ ಮಾಡ್ತಾ ಇದ್ರೆ ಇವರೊಂದು ಅವಕಾಶದ ರೀತಿ ಬಳಸ್ಕೊಂಡಿದ್ದಾರೆ ಅಂತ ನಿಮ್ಮ ಆರೋಪ.
ಇಲ್ಲ ಪೊಲೀಸವ್ರು ಏನಾಗುತ್ತೆ ಅಂದ್ರೆ ತನಿಖೆ ಮಾಡೋದನ್ನ ಮುಂದುವರ್ಸಿದ್ರೆ ಮಾತ್ರ ಅದು ಗಮನ ಕೊಡುವುದು. ಅವರು ತನಿಖೆನೆ ಮಾಡಿದಾಗ ಹಾಗೆ ಉಳ್ಕೊಂಡಾಗ ಅದು ಚಾರ್ಜ್ ಶೀಟ್ ಆಗೋದೇ ಇಲ್ಲ. ಚಾರ್ಜ್ ಶೀಟ್ ಆದ್ರೆ ಮಾತ್ರ ಅದು ಕೇಸು ಮುಂದುವರಿಯೋದು. ಹೌದು ಹೌದು ಹೌದು. ಹಾಗಾಗಿ ಇದ್ರಲ್ಲಿ ಪ್ರಕರಣದ ಚಾರ್ಜ್ ಶೀಟ್ ಆಗದೇಲೆ ಇದ್ದಿದ್ರಿಂದ ಇದು ಸರ್ಕಾರಕ್ಕೆ ಗಮನಕ್ಕೆ ಬಂದಿಲ್ಲ ಇದು. ಓಕೆ, ಹಾಗಾಗಿ ಇದು ಅಫಿಷಿಯಲ್ ಕೇಸ್ ಕ್ಲೋಸ್ ಆದಂಗೆ ಇರ್ಲಿಲ್ಲ. ಸೊ ಅದನ್ನ ಬಳಸ್ಕೊಂಡಿದೆ ಸರ್ಕಾರ, ಈ ಸರ್ಕಾರ ಅಂತ ಈ ಸರ್ಕಾರ ಬಳಸ್ಕೊಂಡಿದೆ. ಕರೆಕ್ಟ್. ಈಗ 14 ಜನಕ್ಕೂ ಕೋರ್ಟ್ ಸಮನ್ಸ್ ಕೊಟ್ಟಿದ್ಯಾ? ಹೌದು, ಕೋರ್ಟ್ ಸಮನ್ಸ್ ಕೊಟ್ಟಿದೆ. ಅದರಲ್ಲಿ ಎಲ್ಲರೂ ಆಲ್ರೆಡಿ ಈಗಾಗಲೇ ಜಾಮೀನ್ ಮೇಲೆ ಇದ್ದಾರೆ. ಓಕೆ, ಅಪಿಯರ್ ಆಗ್ತಾರೆ. ನಾವು ಅದನ್ನ ಮೇಲಿನ ಕೋರ್ಟಲ್ಲಿ ಚಾಲೆಂಜ್ ಮಾಡ್ತೀವಿ. ಅದನ್ನ ಏನು ಚಾರ್ಜ್ ಶೀಟ್ ಅನ್ನು ಯಾಕೆ ಇಷ್ಟು ತಡವಾಯ್ತು ಅನ್ನೋದ್ರ ಬಗ್ಗೆ ನಾವು ಚಾಲೆಂಜ್. ಈಗ ಮಾಹಿತಿಗಾಗಿ ಸುಧಾಕರ್ ಅವರೇ, ಈಗ ಚಾರ್ಜ್ ಶೀಟ್ ನಲ್ಲಿ ಏನಂತ ಉಲ್ಲೇಖ ಇದೆ? ಮೊನ್ನೆ ಡಿಸೆಂಬರ್ ನಲ್ಲಿ ಸಲ್ಲಿಸಿರೋ ಚಾರ್ಜ್ ಶೀಟ್ ನಲ್ಲಿ ಏನೇನು ವಿಚಾರಗಳು? ಡಿಸೆಂಬರ್ 3ನೇ ತಾರೀಕು 2017 ಇಸ್ವಿನಲ್ಲಿ ದತ್ತ ಜಯಂತಿ ಸಂದರ್ಭದಲ್ಲಿ ದತ್ತಪೀಠದಲ್ಲಿ ವಿಶೇಷ ಪ್ರದೇಶದಲ್ಲಿ A1 ತುಡುಕೂರು ಮಂಜು ಅವರು ಒಂದು ಭಗವಧ್ವಜವನ್ನ ಹಾರಿಸಿರ್ತಾರೆ. ಏನು ಅವ್ರದ್ದು ಪ್ರಕರಣದ ಮಿತಿ, ಇದು ಸ್ಥಳದ ಮಿತಿ ಇತ್ತು, ಪೊಲೀಸ್ ಇದಿತ್ತು, ಲಿಮಿಟ್ ಇತ್ತು, ಅದನ್ನ ದಾಟಿ ಹೋಗಿ ಅವರು ಫ್ಲಾಗ್ ಅನ್ನು ಹಾರಿಸಿದ್ದಾರೆ. ಅದಕ್ಕೆ ಈ ಉಳಿದ ಆರೋಪಿಗಳು ಸಹಕರಿಸಿದ್ದಾರೆ ಅಂತೇಳಿ ಆರೋಪ ಇದೆ. ಓಕೆ ಓಕೆ ಓಕೆ. ಇದು ಈಗ ಸಹಜವಾಗಿ ಈಗ ಗೃಹ ಇಲಾಖೆ, ಆಮೇಲೆ ಇನ್ನೊಂದು ವಿಚಾರ, ಈಗ ಎಷ್ಟು ದಿನದೊಳಗಾಗಿ ಸಹಜವಾಗಿ ಇಂಥ ಪ್ರಕರಣಗಳು ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರುತ್ತೆ? ಸಾಮಾನ್ಯವಾಗಿ 1 ವರ್ಷ ಅಷ್ಟೇ, 1 ವರ್ಷ ಮ್ಯಾಕ್ಸಿಮಮ್. ಹೌದು, ಆರೋಪಿಗಳೇನಾದ್ರು ತಪ್ಪಿಸ್ಕೊಂಡಿದ್ರೆ, ಕೇಸಿಗೆ ಸಂಪೂರ್ಣವಾಗಿ ಯಾವ್ದಾದ್ರು ವರದಿ ಬರೋ ಅಂತವಿದ್ರೆ ಮಾತ್ರ ತಡವಾಗದ್ ಬಿಟ್ರೆ ಎಲ್ಲಾ ಪ್ರಕರಣಗಳಲ್ಲೂ 6 ತಿಂಗಳು 1 ವರ್ಷ ಅಷ್ಟೇ. ಬಟ್ ಈ ಒಂದು ಪ್ರಕರಣಕ್ಕೆ ಸುಮಾರು 6-7 ವರ್ಷದ ಮೇಲಾಗಿದೆ. ಅದು ಯಾಕೆ ಅನ್ನೋದು ಕಾರಣ ಕೂಡ ಕೊಟ್ಟಿಲ್ಲ. ಬಹುಶಃ ಕೋರ್ಟ್ ನಲ್ಲಿ ಇದನ್ನೇ ಚಾಲೆಂಜ್ ಮಾಡೋಕ್ಕೂ ಅವಕಾಶ ಇದೆಯಲ್ವಾ? ವಿಳಂಬ ಆಗಿರೋದನ್ನೇ ಖಂಡಿತ ವಿಳಂಬ ಆಗಿರೋದಕ್ಕೆ ಅವಕಾಶ ಇದೆ. ಓಕೆ ಓಕೆ. ಬಹುಶಃ ಸರ್ಕಾರಕ್ಕೆ ಇದನ್ನ ಡಿಫೆಂಡ್ ಮಾಡ್ಕೊಳ್ಳೋಕ್ಕೂ ಅವಕಾಶ ಇದೆ. ಅದನ್ನ ನೀವು ಹೇಗೆ ಅಥವಾ ಪಕ್ಷ ನೋಡ್ಬೇಕು? ಹೌದೌದು, ಆರೋಪಿಗಳಿಗೂ ಗುಡ್ ಗ್ರೌಂಡ್ಸ್ ಇದೆ ಇದರಲ್ಲಿ. ತಡವಾಗಿರೋದಕ್ಕೂ ಕೂಡ ಆರೋಪಿಗಳಿಗೂ ಗುಡ್ ಗ್ರೌಂಡ್ಸ್ ಇದೆ. ಓಕೆ ಓಕೆ. ಥ್ಯಾಂಕ್ ಯು ಸುಧಾಕರ್ ಅವರೇ, ಟಿವಿ ನನ್ನ ಜೊತೆ ಮಾತನಾಡಿದ್ದಕ್ಕಾಗಿ. ಅಂದರೆ ಇದು ಕಂಪ್ಲೀಟ್ ಆಗಿ ಕೇಸ್ ಏನು ಕ್ಲೋಸ್ ಆಗಿರಲಿಲ್ಲ. ಇಲ್ಲಿ ಕಂಪ್ಲೀಟ್ ಆಗಿ ಕೇಸನ್ನ ರೀಓಪನ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳೋಕ್ಕೇನು ಅವಕಾಶ ಇಲ್ಲ. ಈಗ ಸಿಟಿ ರವಿ ಸೇರಿದ ಹಾಗೆ ಬೇರೆ ಬೇರೆ ನಾಯಕರುಗಳು ಏನೋ ಆರೋಪ ಮಾಡ್ತಿದ್ದಾರೆ ರೀಓಪನ್ ಅಂತ. ಬಹುಶಃ ಇದನ್ನು ಈ ಹಂತದಲ್ಲಿ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಇದು ಅವ್ರದೇ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಚಾರ್ಜ್ ಶೀಟನ್ನು ಏನಾದರೂ ದಾಖಲು ಮಾಡಿದ್ದಿದ್ರೆ ಆನಂತರ ಕೇಸ್ ವಾಪಸ್ ತೆಗೆದುಕೊಳ್ಳೋಕೆ ಅವಕಾಶ ಇರ್ತಾ ಇತ್ತು. ಚಾರ್ಜ್ ಶೀಟು ಕೂಡ ಆಗದೆ ಇರುವಂಥ ಕಾರಣಕ್ಕಾಗಿ ಕೇಸನ್ನು ಕ್ಲೋಸ್ ಮಾಡೋದಕ್ಕೆ ಅವಕಾಶ ಆಗಿಲ್ಲ. ಆಗ ಅವ್ರದೇ ಸರ್ಕಾರ ಇತ್ತು. ಅದ್ರ ಬಗ್ಗೆ ಗಮನ ಕೊಟ್ಟಿದ್ದಿದ್ರೆ ಬಿಜೆಪಿ ಸರ್ಕಾರ, ಅಥವಾ ಈ 14 ಜನರ ಮೇಲೆ ಏನಾದರೂ ಸಿಟಿ ರವಿ ಅವ್ರ ಮುಖ್ಯವಾಗಿ ಗಮನ ಕೊಟ್ಟು ಕೇಸನ್ನು ಕ್ಲೋಸ್ ಮಾಡಿಸುವಂಥದ್ದಾಗಿದ್ರೆ ಅವತ್ತೇ ಆಗ್ತಿತ್ತು. ಕೇಸ್ ಇದು ಕ್ಲೋಸೇ ಆಗಿಲ್ಲ. ಹಾಗಾಗಿ ಇದನ್ನು ರೀಓಪನ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಬಟ್ ಇದನ್ನ ಈಗ ಚಾರ್ಜ್ ಶೀಟ್ ಸಲ್ಲಿಸಿರುವಂಥದ್ದು ಒಂದು ದ್ವೇಷದ ನಡೆ ಅಂತೇಳಿ ಬಹುಶಃ ಬಿಜೆಪಿಗೆ ಒಂದು ಆರೋಪ ಮಾಡೋಕ್ಕೆ ಅವಕಾಶ ಆಗ್ಬೋದು.